ಹಾಯ್ ಎಲ್ರಿಗೂ ಆಶಾವಿ ಬ್ಲಾಗ್ ಇನ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಪ್ರೀತಿ ಸ್ವಾಗತ. ಇವತ್ತು ಹೋಗ್ತಾ ಇದ್ದೇವೆ ಎಲ್ಲಿಗೆ ಹೋಗ್ತಾ ಇದ್ದೇವೆ ನೋಡ್ತಾನೇ ಇರಿ, ನೀವು ಹೋಗ್ತಾನೇ ಇರ್ತೇವೆ ನಾವು, ಯಾಕಂದರೆ ಅಷ್ಟು ಲಾಂಗ್ ಆಗಿ ಹೋಗಿದ್ದೇವೆ. ನಾವೀಗ ಸುಳ್ಯದಿಂದ ಬಸ್ ಹತ್ತಿದ್ದೇವೆ. ಏನು ಗೊತ್ತುಂಟ, ನಾವು ಮಂತ್ರಾಲಯ ಹೋಗೋ ಪ್ಲ್ಯಾನನ್ನು ದಿಢೀರಂತ ಹಾಕ್ಕೊಂಡದ್ದು. ಹಾಗಾಗಿ ನಮಗೆ ಟ್ರೈನ್ ಟಿಕೆಟ್ ಎಲ್ಲ ನಮಗೆ ಸಿಗಲಿಲ್ಲ. ಅದಕ್ಕೆ ನಾವು ಹೇಗಾದರೂ ಆಗಲಿ ನೆನೆಸಿದಾಗಿದೆ, ಹೋಗಲೇಬೇಕು ಅಂತ ಹೇಳಿ ಬಸ್ಸಲ್ಲಿ ಹೋಗೋಣ ಅಂತ ಇದು ಮಾಡಿದೆವು. ಬಸ್ಸಲ್ಲಿ ಅಂದರೆ ನನಗೆ ತಂಗಿ ತುಂಬ ಸತಿ ಹೋಗಿದ್ದಾಳೆ, ಹಾಗೆ ಅವಳ ಹತ್ರ ನಾನು ಹೇಳಿದ್ದೆ, ನೀನು ಹೋಗಬೇಕಾದ್ರೆ ನನಗೆ ಸಹ ಹೇಳಬೇಕು, ನನಗೆ ಫ್ರೀ ಇದ್ದರೆ, ಮಗಳಿಗೆ ರಜೆ ಇದ್ದರೆ ನಾನು ಖಂಡಿತ ಬರ್ತೇನೆ ಅಂತ ಹೇಳಿದ್ದೆ. ಅದಕ್ಕೆ ಅವಳು ಸಡನ್ ಅಂತ ಫೋನ್ ಮಾಡಿದ್ದು, ನಾವೀಗೀಗ ಹೋಗ್ತಾ ಇದ್ದೇವೆ ಮಂತ್ರಾಲಯಕ್ಕೆ, ಬರ್ತೀಯ ನೀನು ಅಂತ. ನಾನು ಆಯಿತು ಅಂತ ಹೇಳಿದೆ. ನೆಕ್ಸ್ಟ್ ನನಗೆ ಅಕ್ಕನೂ ಹೇಳ್ತಾ ಇದ್ದು, ಯಾವಾಗಾರು ಇದು ಸಿಕ್ಕಿದಾಗ ಹೋಗಬೇಕು, ಅವಕಾಶ ಸಿಕ್ಕಿದಾಗ, ಮತ್ತೆ ಹೋಗ್ಲಿಕ್ಕಾಗ್ತದ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ಲು. ಅದಕ್ಕೆ ನಾನು ಅಕ್ಕನಿಗೆ ಕೂಡಲೇ ಕಾಲ್ ಮಾಡಿದೆ. ಆಗ ಅಕ್ಕ ಬರ್ತೇನೆ ಅಂತ ಹೇಳಿದ್ಲು, ಅಕ್ಕನ ಮಗ ಬಂದ. ಹಾಗೆ ನಾವು ಅವರನ್ನು ಹೇಳಿದೆವು, ಈಗೀಗ ಇಂಥ ದಿನ ಹೋಗೋದು ಅಂತ. ಹಾಗೆ ನೋಡಿ, ಈಗ ನಾವು ಬಸ್ಸಲ್ಲಿ ಕೂತಿದ್ದೇವೆ. ನಾವು ಸುಳ್ಯ ತನಕ ಕಾರಲ್ಲಿ ಬಂದೆವು. ಕಾರಿನ ನಂತರ ಲಗೇಜ್ ಎಲ್ಲ ತುಂಬ ಇತ್ತಾಯ್ತಾ, ಹಾಗಾಗಿ ನಮಗೆ ಬಸ್ಸಿಗೆ ಹತ್ತುವಾಗೆಲ್ಲ ವೀಡಿಯೋ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಮಗಳು ಬೇರೆ ಇದ್ದಾಳೆ, ಲಗೇಜ್ ಬೇರೆ ತುಂಬ ಇದೆ. ಅದಕ್ಕೆ ನಾನು ಕೆಲವು ಸತಿ ಫ್ರೀ ಆದಾಗ ಮಾತ್ರ ವೀಡಿಯೋ ಮಾಡಿದ್ದು. ಈಗ ನಾವು ಬಸ್ಸಲ್ಲಿ ಕೂತಿದ್ದೇವೆ. ಮೋಸ್ಟ್ಲಿ ನಾವು ಮಡಿಕೇರಿ ಹೋಗೋದು ಅಂತ ಅನಿಸುತ್ತೆ. ಅಂದರೆ ನಾವು ತುಂಬ ಬಸ್ ಚೇಂಜ್ ಮಾಡಿದ್ದೇವೆ. ಹಾಗಾಗಿ ನನಗೆ ಅಷ್ಟಾಗಿ ಎಲ್ಲೆಲ್ಲಿಗೆ ಹೋದೆವು ಅಂತ ಗೊತ್ತಿಲ್ಲ. ಅಂದರೆ ಫಸ್ಟ್ ನಾವು ಸುಳ್ಯದಿಂದ ಮೈಸೂರು ಬಸ್ ಹತ್ತಬೇಕಿತ್ತು. ಬಟ್ ಮೈಸೂರು ಬಸ್ಸಿಗೆ ತುಂಬ ಜನ ಇದ್ದರು. ಹಾಗಾಗಿ ನಾವೇನು ಮಾಡಿದೆವು, ಸಿಕ್ಕಲಿ ಮಡಿಕೇರಿ ಬಸ್ ಫ್ರೀ ಇದ್ದರೆ, ಜಾಗ ಖಾಲಿ ಇದ್ದರೆ ಅದಕ್ಕೆ ಹತ್ತುವಂತ. ಅಂದರೆ ನಮಗೆ ಸೀಟು ಬೇಕೇ ಬೇಕು ಕೂತ್ಕೊಳ್ಳಿಕ್ಕೆ, ಒಂದು ಸ್ವಲ್ಪ ಲಾಂಗ್ ಇದೆ. ಮತ್ತು ಲಗೇಜ್ ಎಲ್ಲ ಇರುವಾಗ, ಮಕ್ಕಳೆಲ್ಲ ಇರುವಾಗ ನಮಗೆ ಕೂತ್ಕೊಂಡೇ ಹೋಗಬೇಕು ಅಂತ, ನಾವು ಆರಾಮದಲ್ಲಿ ಹೋಗಬೇಕು ಅಂತ ಸ್ವಲ್ಪ ಬೇಗ ಸಹ ಬಂದಿದ್ದೆವು. ಹಾಗಾಗಿ ಟೈಮ್ ಸೆನ್ಸ್ ಏನಿರಲಿಲ್ಲ ನಮಗೆ, ಇಷ್ಟೇ ಗಂಟೆಗೆ ಎತ್ತಬೇಕು ಮೈಸೂರಿಗೆ ಅಂತ. ಅದಕ್ಕೆ ಸೀದಾ ಸುಳ್ಯದಿಂದ ನಾವು ಮಡಿಕೇರಿ ಬಸ್ ಫಸ್ಟ್ ಹತ್ತಿದ್ದೆವು. ಮಡಿಕೇರಿಯಲ್ಲಿ ಇಳಿದ ನಂತರ ನಾವು ಮಡಿಕೇರಿಯಿಂದ ಮೈಸೂರು ಬಸ್ಸು ಕ್ಯಾಚ್ ಮಾಡಿಕೊಂಡೆವು. ಈಗ ನೋಡಿ ಹೋಗ್ತಾ ಇದ್ದೇವೆ. ನೋಡಿ ವೆದರೆಲ್ಲ ಹೇಗಿದೆ, ಒಮ್ಮೊಮ್ಮೆ ಮೋಡ ಬರ್ತಿತ್ತು. ಹಾಗೆ ಬಸ್ಸಲ್ಲಿ ಹೋಗುವಾಗ ಸ್ವಲ್ಪ ಫ್ರೀ ಇರ್ತೇವಲ್ಲ, ಆ ಕಡೆ ಈ ಕಡೆ ಎಲ್ಲ ಚಾಕ್ಲೇಟ್ ತಿಂದ್ಕೊಂಡು, ಮಕ್ಕಳು ಏನಾದ್ರು ತಿಂಡಿ ತೆಗೆದುಕೊಂಡು, ಅಂದರೆ ಸ್ಟಾಪ್ ಬರುವಾಗ ಎಲ್ಲ ತುಂಬ ಲಾಂಗ್ ಇರುವ ಕಾರಣ ತುಂಬ ಹೊತ್ತು ನಿಲ್ಲಿಸ್ತಾರೆ. ಹಾಗಾಗಿ ಇಳಿದಾಗೆಲ್ಲ ತಿಂಡಿ ಎಲ್ಲ ತರ್ತಿದ್ರು. ಹಾಗೆ ತಿಂಡಿ ಎಲ್ಲ ಕೆಲವು ತಿಂಡಿಗಳನ್ನು ತರ್ತಿದ್ರು. ಮತ್ತು ಊಟಕ್ಕೆ ನಾವು ಮೈಸೂರಿಗೆ ರೀಚ್ ಆಗ್ತೇವೆ ಅಂತ ಗೊತ್ತಿತ್ತು. ಹಾಗಾಗಿ ನಾವು ಊಟದ ವಿಷಯ ಏನು ಇದು ಮಾಡಲಿಲ್ಲ, ಬೆಳಿಗ್ಗೆ ಮನೆಯಲ್ಲೇ ತಿಂಡಿ ಮಾಡಿಕೊಂಡು ಹೊರಟಿದ್ದೆವು. ಆಮೇಲೆ ನಾವು ಈಗ ನೋಡು, ಬಸ್ಸು ಖಾಲಿ ಇದೆ. ನಮಗೆ ಮೈಸೂರು ಬಸ್ಸು ಖಾಲಿ ಸಿಕ್ಕಿದೆ. ನನ್ನ ಬ್ಯಾಕ್ ಸೈಡಲ್ಲಿ ಅಕ್ಕ ಮತ್ತು ಇವರೆಲ್ಲ ಕೂತಿದ್ದಾರೆ ನೋಡಿ. ಇವಾಗ ಇಳಿಲಿಕ್ಕೆ ಆಯಿತು ಕಾಣಬೇಕು ಮೋಸ್ಟ್ಲಿ. ನನಗೆ ಇದು ಊರೆಲ್ಲ ಅಷ್ಟು ಗೊತ್ತಾಗ್ತಾ ಇಲ್ಲ. ಅಂದರೆ ಫಸ್ಟ್ ಟೈಮ್ ಹೋದರೆ ಹಾಗೆಲ್ಲ ನೋಡಿ, ಇಲ್ಲಿ ಒಂದು ಚೆನ್ನಾಗಿತ್ತು ವೃತ್ತ, ಅದಕ್ಕೆ ನಾನು ಅದನ್ನು ಶೂಟ್ ಮಾಡ್ತಾ ಇದ್ದೀನಿ. ಹೋಗುವಾಗೆಲ್ಲ ಚೆನ್ನಾಗಿರುವ ಇದು ಕಂಡಾಗೆಲ್ಲ ವೀಡಿಯೋ ಮಾಡ್ತಾಯಿದ್ದೆವು. ಹಾಗಂತ ಎಲ್ಲ ವೀಡಿಯೋ ಹಾಕಿದರೆ ಉಂಟಲ್ಲ, ನೀವು ಒಂದು ದಿನ ಇಡೀ ಕೂತ್ಕೊಂಡು ವೀಡಿಯೋ ನೋಡಬೇಕಾಗ್ತಿತ್ತು, ಅಷ್ಟು ನಾನು ವೀಡಿಯೋ ಇತ್ತು. ನಾನು ಅದರಲ್ಲಿ ಕೆಲವನ್ನು ಮಾತ್ರ ನಾನು ತಕ್ಕೊಂಡು ಸೆಲೆಕ್ಟ್ ಮಾಡಿ ಇಲ್ಲಿ ಆಗ್ತಾ ಇರೋದು. ಇದೊಂದು ವೃತ್ತ ನೋಡಿ, ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ. ಇದು ಮೋಸ್ಟ್ಲಿ ಮೈಸೂರು ಹೋಗುವಾಗ ಸಿಕ್ಕಿದ್ದು ಅಂತ ಅನಿಸುತ್ತೆ, ನನಗೆ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ. ಮತ್ತು ಕೆಲವು ಕಡೆ ಏನು ಗೊತ್ತಾ, ಹೆಸರೇ ಬರೆದಿರೋದಿಲ್ಲ, ಅವರ ಜಾಗದ ಹೆಸರು ಬರದೇ ಇರೋದಿಲ್ಲ. ಅಂಥ ಒಂದು ಬ್ಯಾಂಕು ಎಲ್ಲ ಸಿಕ್ಕಿದರೆ ಬರೆದಿರ್ತಾರೆ ನೋಡಿ. ಇದೀಗ ನಾವು ಬಂದು ಮೈಸೂರು ಬಸ್ ಸ್ಟ್ಯಾಂಡಿಗೆ ಬಂದೆವು. ಇಲ್ಲಿ ನಾವು ಇಳ್ಕೊಂಡೆವು. ಮೈಸೂರು ಬಸ್ ಸ್ಟ್ಯಾಂಡ್ ಆ ಕಡೆ ಇದೆ, ಇಲ್ಲಿ ಫ್ರಂಟಲ್ಲೇ ಇಳಿಸ್ತಾರೆ ನಮ್ಮನ್ನು. ಇಲ್ಲೆಲ್ಲ ಲಗೇಜ್ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೇವೆ. ಅಂದರೆ ನಮಗೆ ಇದ್ದದ್ದು ನೆಕ್ಸ್ಟ್ ಸಾಯಂಕಾಲ 7-7:30 ಬಸ್ಸು. ನಾವು ಒಂದು 2 ಗಂಟೆ ಆಗಬೇಕಾದ್ರೇನೋ ತಲುಪಿದ್ದೇವೆ. ಇಲ್ಲಿಗ ನಮಗೆ ಲಾಡ್ಜ್ ಮಾಡಲೇಬೇಕು, ಅಂದರೆ ರೂಮ್ ಮಾಡಲೇಬೇಕು, ಲಗೇಜ್ ಇರೋ ಕಾರಣ, ಮಕ್ಕಳೆಲ್ಲ ಇರೋ ಕಾರಣ ರೂಮ್ ಮಾಡಲೇಬೇಕು. ಒಮ್ಮೆ ಫ್ರೆಶ್ ಅಪ್ ಆಗಬೇಕಲ್ಲ. ಹಾಗೆ ನಾವು ಒಂದು ಲಾಡ್ಜ್ ಹತ್ರ ಕೇಳಲಿಕ್ಕೆ ಹೋದೆವು ರೂಮ್ಗೆ. ಇಷ್ಟಿಷ್ಟೇ ಸ್ವಲ್ಪ ಹೊತ್ತು ನಾವಿರೋದು, ತುಂಬ ಹೊತ್ತೇನಿರೋದಿಲ್ಲ. ಸಾಯಂಕಾಲ ಆಗೋ ನಾವು ಬಿಡ್ತೇವೆ, ನಮ್ಮ ಲಗೇಜ್ಗೋಸ್ಕರ ಒಂದು ರೂಮ್ ನಮಗೆ ಒಮ್ಮೆ ಫ್ರೆಶ್ ಅಪ್ ಆಗಲಿಕ್ಕೆ. ಹಾಗಾಗಿ ಒಂದು ರೂಮ್ ಕೊಡಿ ಅಂತ ಹೇಳುವಾಗ ಅವರು ತುಂಬ ಹಣ ಹೇಳಿದರು. ಅದಕ್ಕೆ ನಾವು ಹೇಳಿದೆವು, ಇಷ್ಟು ಸ್ವಲ್ಪ ಹೊತ್ತಿಗೆ ಇಷ್ಟು ಹಣ ತಗೊಂಡ್ರೆ ಹೇಗೆ, ಸ್ವಲ್ಪ ಕಮ್ಮಿ ಮಾಡ್ತಾರೆ ಅಂತ ಫಸ್ಟಿಗೆ ಹೇಳಿದರು. ಆ ನಂತರ ಕೇಳುವಾಗ ಕಮ್ಮಿ ಮಾಡೋದೇ ಇಲ್ಲ ಅಂತ ಒಂದು ಸ್ವಲ್ಪ ರ್ಯಾಶ್ ಆಗಿ ಮಾತಾಡಲಿಕ್ಕೆಲ್ಲ ಸ್ಟಾರ್ಟ್ ಮಾಡಿದರು. ಅದಕ್ಕೆ ನಮ್ಮೊಟ್ಟಿಗಿದ್ದವರು ಮೇಯ್ನಾಗಿ ಒಬ್ಬರು ಹೇಳಿದರು, ಬೇರೆ ಕಡೆ ಇದಕ್ಕಿಂತ ಜಾಸ್ತಿ ಹಣ ಕೊಟ್ಟರೂ ಪರವಾಗಿಲ್ಲ, ಇನ್ನೂ ನಾವಿಲ್ಲಿ ರೂಮ್ ಮಾಡೋದು ಬೇಡ. ಯಾಕಂದರೆ ಅವರು ಅಷ್ಟು ರ್ಯಾಶ್ ಆಗಿ ಮಾತಾಡೋ ಅವಶ್ಯಕತೆ ಇರಲಿಲ್ಲ. ನಾವು ಕೇಳುವಾಗ ಅವರು ಒಮ್ಮೆ ಹೇಳಿದ್ರಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ರೂಮ್ ಕೊಡ್ತೇವೆ ಅಂತ. ಆನಂತರ ಅವರು ರ್ಯಾಶ್ ಆಗಿ ಮಾತಾಡೋ ಅವಶ್ಯಕತೆ ಇಲ್ಲ, ಬೇಕಂದರೆ ಇರಿ, ಇಲ್ಲಾಂದರೆ ಬಸ್ ಸ್ಟ್ಯಾಂಡಲ್ಲಿ ಇರಿ ಅಂತ ಹೇಳಿದರು. ಅಂತ ಹೇಳುವ ಇದು ನಮಗೇನು ಕೇಳಿಸ್ಕೊಳ್ಳುವ ಇದು ಇರಲಿಲ್ಲಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ, ಹೊರಗಡೆ ಬಂದೆವು. ಅಲ್ಲಿಂದ ಬಂದು ನಮಗೆ ಒಂದು ಚಾಮುಂಡಿ ಅಂತ ಹೇಳುವ ಒಂದು ಲಾಡ್ಜ್ ಸಿಕ್ಕಿತ್ತು. ಅಲ್ಲಿ ಕೇಳುವಾಗ ಕಡಿಮೆ ರೆಂಟಿಗೆ ನಮಗೆ
ಒಂದು ಸ್ವಲ್ಪ ಹೊತ್ತಿಗೆ, ಅಂದರೆ ಅವ್ರದ್ದು ರೆಂಟೇ ಅಷ್ಟು ಒನ್ ಡೇ ನಿಂತರೂ ಸಹ. ಬಟ್ ನಮಗೆ ಅಷ್ಟು ಹೇಳಿದ್ರು ಅವರು, ನಮಗೆ ಇದು ಓಕೆ ಅನಿಸುತ್ತೆ. ಯಾಕಂದರೆ ನಾವು ಫಸ್ಟು ಹೋಗಿರೋದು ಸ್ವಲ್ಪ ಐಫೈ ಇತ್ತು, ಬಟ್ ಅವರು ಸ್ವಲ್ಪ ಕಮ್ಮಿ ಮಾಡ್ತೇನೆ ಅಂತ ಹೇಳಿ ಏನೇನೋ ಮಾತಾಡಿದ್ದು. ಅದು ಬೇಡ, ಇದೇ ಸಾಕು ನಮಗೆ ಲಗೇಜ್ ಇಡಲಿಕ್ಕೆ, ಒಮ್ಮೆ ಫ್ರೆಶ್ ಅಪ್ ಆಗಲಿಕ್ಕೆಲ್ಲ, ಸಂಜೆ ಬಸ್ಸಿಗೆ ಹೋಗ್ಲಿಕ್ಕಲ್ಲ ಅಂತೇಳಿ ನಾವು ಅಲ್ಲಿ ರೂಮ್ ಮಾಡಿಕೊಂಡು ಲಗೇಜ್ ಎಲ್ಲ ಇಟ್ಟು ಒಮ್ಮೆ ಫ್ರೆಶ್ ಅಪ್ ಆಗಿ ಊಟಕ್ಕೆ ಬಂದೆವು. ಇಲ್ಲಿ ಊಟಕ್ಕೆ ಬಂದಾಗ ನೋಡಿ, ಅಲ್ಲಿ ಹೊರಗಡೆ ಮಂಕಿ ಬರ್ತಾ ಇದೆ ಹೋಟೆಲ್ನ ಹೊರಗಡೆ. ಈ ಮಕ್ಕಳೆಲ್ಲ ಊಟ ಮಾಡೋದು ಬಿಟ್ಟು ಕಿಟಕಿ ಹತ್ರ ಹೋಗಿ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಅದು ವಿಡಿಯೋ ಪಾಸ್ ಆಯಿತು. ನಾವು ಊಟದ ಜೊತೆ ಚಪಾತಿ ಎಲ್ಲ ಬಂತು, ಅದನ್ನೆಲ್ಲ ತಿಂದ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಅಂದರೆ ನಾವು ನೈಟ್ ಊಟ ಎಲ್ಲ ಮಾಡೋದು ಬೇಡ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಜರ್ನಿಯಲ್ಲಿ ತುಂಬ ತಿನ್ನಬಾರ್ದಲ್ಲ, ಕಷ್ಟ ಆಗ್ತದೆ. ಅಂದರೆ ರೈಲಲ್ಲಾದರೆ ಪರವಾಗಿಲ್ಲ. ಅದಕ್ಕೆ ನಾವೇನು ಮಾಡ್ಕೊಂಡ್ವಿ, ಊಟ ಎಲ್ಲ ಮಾಡಿ ಐಸ್ ಕ್ರೀಮ್ ಎಲ್ಲ ತಿಂದು ಮಧ್ಯಾಹ್ನ ಒಂದು ಸಖತ್ತಾಗಿ ಊಟ ಮಾಡಿದೆವು. ಹೋಗುವಾಗ ಫ್ರೆಶ್ ಅಪ್ ಆಗಿ ಮತ್ತು ಲೈಟ್ ಫುಡ್ ಏನಾದರೂ ಫ್ರೂಟ್ಸು ಅಂಥದ್ದೆಲ್ಲ ತೊಗೊಂಡು ಹೋಗುವ ಅಂತ ಊಟ ಎಲ್ಲ ಮಾಡಿ ವಾಪಸ್ಸು ರೂಮಿನ ಹತ್ರ ಬಂದೆವು. ನೋಡಿ, ಇಲ್ಲೆಲ್ಲ ಹೊರಗಡೆನೇ ನಿಂತಿದ್ದೇವೆ. ಇಲ್ಲಿ ಹೊರಗಡೆ ಎಲ್ಲ ನೋಡಲಿಕ್ಕೆ ಚೆನ್ನಾಗಿತ್ತು. ನಾವು ಇನ್ನೂ ಸ್ವಲ್ಪ ಬೇಗ ಬಂದಿದ್ದರೆ ಸ್ವಲ್ಪ ಮೈಸೂರೆಲ್ಲ ಸುತ್ತಾಡ್ಬೋದಿತ್ತು. ನೋಡಿ, ನಾನು ಈಗ ರೂಮ್ ಇದು ತೋರಿಸ್ತಾ ಇದ್ದೇನೆ. ಆಗ ರೂಮ್ ತೋರಿಸುವಷ್ಟು ಸಹ ನನಗೆ ಪೇಷನ್ಸ್ ಇರಲಿಲ್ಲ. ಅಂದರೆ ಲಗೇಜ್ ಒಮ್ಮೆ ಇಟ್ಟು ಫ್ರೆಶ್ ಅಪ್ ಆಗಿ ಹೋಟೆಲಿಗೆ ಹೋಗೋಣ ಅಂತಲೇ ಇತ್ತು ಎಲ್ಲರದ್ದು ಪ್ಲ್ಯಾನು. ಅಷ್ಟರಲ್ಲಿ ನಾನು ವೀಡಿಯೋ ಮಾಡ್ತೇನೆ ಅಂತ ಹೋದರೆ ಅವರೆಲ್ಲ ನನಗೆ ಬೈದಾರಲ್ಲ. ಅದಕ್ಕೆ ನಾನು ಒಂದು ಸತಿ ಎಲ್ಲ ಕ್ಲಿಯರ್ ಆಗಲಿ ಅಂತ ಹೇಳಿ ನೆಕ್ಸ್ಟ್ ವೀಡಿಯೋ ಮಾಡ್ತಾ ಇದ್ದಿದ್ದು. ನೋಡಿ, ನನ್ನ ತಂಗಿ ಮಗಳು ಇವರೆಲ್ಲ ಆಟ ಆಡ್ತಾ ಇದ್ದಾರೆ. ಇವರಿಗೆ ಏನಾಗಿದೆ ಅಂದರೆ, ನಮಗೊಂದು ಸೈಡಲ್ಲಿ ರೂಮ್ ಕೊಟ್ಟಿದ್ರು. ಆ ರೂಮಿನ ಎದುರು, ಎಲ್ಲ ರೂಮ್ಗಳ ಎದುರು ಒಂದು ದೊಡ್ಡ ಹಾಲ್ ಥರ ಇತ್ತು. ಈ ಮಕ್ಳಿಗಂತೂ ಖುಷಿಯಾಗಿದೆ. ನನ್ನ ತಂಗಿ ಮಗಳು ಏನಂದರೆ, ಒಂದು ಸ್ವೀಟ್ ಇಟ್ಕೊಂಡು ಬಂದು ಅದನ್ನು ಸ್ವೀಟ್ ಅಂತ ಹೇಳ್ತಾ ಇದ್ಲು. ಅದನ್ನು ಕೇಳಲಿಕ್ಕೇ ಒಂದು ಖುಷಿ ಆಗ್ತಿತ್ತು. ಹಾಗೆ ಅವಳ ಹತ್ರ ಆಗ ಅದನ್ನು ಕೇಳ್ತಾನೇ ಇದ್ವಿ. ಹೊರಗಡೆ ನೋಡಿ, ಅವರು ಆಟ ಆಡ್ತಾ ಇದ್ದಾರೆ. ಮನೆಯಲ್ಲಿ ಅಂಗಳದಲ್ಲಿ ಆಟ ಆಡಿದಾಗ ಬೊಬ್ಬೆ ಹೊಡ್ಕೊಂಡು ಆಟ ಆಡ್ತಿದ್ರು. ಒಂದು 3-4 ಸತಿ ಬಂದು ಸ್ವಲ್ಪ ಮೆಲ್ಲ ಮಾತಾಡಿ, ಸ್ವಲ್ಪ ಮೆಲ್ಲ ಸೌಂಡ್ ಮಾಡಿ ಅಂತೆಲ್ಲ ಬಂದು ಹೇಳ್ತಾ ಇದ್ರು. ಅಂದರೆ ಮಕ್ಕಳಿಗೆಲ್ಲ ಖುಷಿಯಾಗಿದೆ. ಫ್ರೀಯಾಗಿ ಬಸ್ಸಲ್ಲಿ ಇಷ್ಟೊತ್ತು ಕೂತದಲ್ಲ, ಈಗ ಆಟ ಆಡ್ಕೊಂಡಿರ್ಲಿಕ್ಕೆ ಖುಷಿಯಾಗಿದೆ. ನೋಡಿ, ನಮ್ಮ ರೂಮಿನ ಹೊರಗಡೆಯಿಂದ ನಮಗೆ ಇದು ಮೈಸೂರಿನ ಸಿಟಿ ಹತ್ತ, ಅಂದರೆ ಸಿಟಿ ಅಂತಲ್ಲ, ಹೊರಗಡೆ ಎಲ್ಲ ಸಂತೆ ಥರ ಎಲ್ಲ ಇದೆ. ಅಲ್ಲಿ ಯಾವಾಗಲೂ ನೋಡಿದರೂ ಸಂತೆನೆಲ್ಲ ಅದೆಲ್ಲ ಕಾಣ್ತಾ ಇದೆ. ಅದನ್ನೆಲ್ಲ ನೋಡ್ತಾ ಇದ್ದೇವೆ ಯಾವ ರೀತಿ ಇದೆ ಅಂತ. ಆಮೇಲೆ ಒಂದು ಸಾಯಂಕಾಲ ಸ್ವಲ್ಪ ಹೋಗುವ ಅಂತೆಲ್ಲ ಹೇಳಿದೆವು. ಹೇಗೂ ನಮಗೆ 7-7:30 ಬಸ್ ಇದ್ದದ್ದು, ಟೈಮ್ ಇತ್ತು. ಹಾಗೆ ಸುಮ್ಮನೆ ಅಲ್ಲಿ ಹಣ್ಣು ಮಾರುವವರು ಮತ್ತು ಏನೆಲ್ಲ ಮಾರ್ತಾಯಿದ್ರು, ಅದನ್ನೆಲ್ಲ ನೋಡ್ಕೊಂಡು ನಿಂತಿದ್ದೆವು. ಇಲ್ಲಿ ಆನಂತರ ಒಳಗಡೆ ಆಟಾಡಿ ಸುಸ್ತಾಗಿ ಇಲ್ಲಿ ಎಲ್ಲರೂ ಮೊಬೈಲಲ್ಲಿದ್ದಾರೆ. ಇಲ್ಲಿ ನೋಡಿ, ಎಲ್ಲರೂ ಅವ್ರವ್ರ ಪಟ್ಟಂಗ ಹೊಡಿಯೋದು, ಮೊಬೈಲಲ್ಲಿ ಕೂತ್ಕೊಂಡಿರೋದು, ಮೊಬೈಲ್ ನೋಡ್ತಾ ಇರೋದೆಲ್ಲ ಮಾಡ್ತಾಯಿದ್ರು. ಎಲ್ಲರೂ ಮಾತಾಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಹೀಗೆ ಮಾತಾಡಿ ಎಲ್ಲ ಆದ ನಂತರ ಇಲ್ಲಿಂದ ಇವರೊಬ್ಬರು ನಿದ್ದೆ ಮಾಡಿದ್ದಾರೆ ಸುಸ್ತಾಗಿ, ಸಿಕ್ಕಿದ ಟೈಮನ್ನು ಯೂಸ್ ಮಾಡ್ಕೊಳ್ಳೋಂತ. ನೋಡಿ, ನನ್ನ ವೀಡಿಯೋ ಯಾರು ಮಾಡೋದಿಲ್ಲ, ಅದಕ್ಕೆ ನಾನೇ ಕ್ಲಾಸ್ ಹತ್ರ ಹೋಗಿ ನಾನೇ ತೋರಿಸ್ತಾ ಇದ್ದೇನೆ. ಅಂದರೆ ನಾನೊಬ್ಬಳೇ ಮೊಬೈಲ್ ಹಿಡ್ಕೊಂಡು ತಿರುಗಾಡ್ತಿರೋದು. ಇವರೆಲ್ಲ ಅವರಷ್ಟಕ್ಕೇ ಇದ್ದಾರೆ. ಎಲ್ಲರೂ ಹೇಳ್ತಾಯಿದ್ರು ವೀಡಿಯೋ ಮಾಡು, ನಿನ್ನೆ ಇದಕ್ಕೆ ಆಗುತ್ತೆ ಯೂಟ್ಯೂಬಿಗೆ ಅಂತ. ಆದರೆ ಇವರೆಲ್ಲ ಅವರಷ್ಟಕ್ಕೆ ಇದ್ದಾರೆ. ನನಗೆ ಮಾತ್ರ ಇದೇ ಕೆಲಸ ಆಗ್ತಾಯಿತ್ತು, ವೀಡಿಯೋ ಮಾಡೋದು. ಆಮೇಲೆ ನಾವು ಏನು ಮಾಡಿದ್ದೇವಪ್ಪ, ಇಲ್ಲಿ ನನ್ನ ಅಕ್ಕನ ಮಗ ನಿಂತ್ಕೊಂಡು ನೋಡ್ತಾ ಇದ್ದಾನೆ ನೋಡಿ ಹೊರಗಡೆ. ಅಂದರೆ ಉದಾಸೀನಾಗೂ ಅದೇ ಮಾಡಬೇಕಷ್ಟೇ, ಮತ್ತೆ ಎಂತ ಮಾಡೋದಲ್ಲ. ಇಲ್ಲಿ ಒಬ್ಬರು ಹೆಂಗಸು ಹಣ್ಣು ಮಾರ್ತಾಯಿದ್ರು. ನಾವು ಅದನ್ನು ಸುಮ್ಮನೆ ಲೆಕ್ಕ ಮಾಡ್ತಾಯಿದ್ವಿ. ಅವರು ತೋರಿಸುವಾಗ 5-6 ಹಣ್ಣು ತೋರಿಸ್ತಾರೆ. ಕವರಿಗೆ ಹಾಕುವಾಗ ಉಂಟಲ್ಲ, 4 ಹಣ್ಣನ್ನೇ ಮೆಲ್ಲ ಹಾಕ್ತಿದ್ರು. ಅದೊಂದು 2 ಸತಿ ನಾವು ನೋಡಿದೆವು. ಅದಕ್ಕೆ ನಾನು ವೀಡಿಯೋ ಮಾಡೋ ಅಂತ ಹೋದೆ. ಮತ್ತು ನಮಗೆ ಯಾಕೆ ಸುಮ್ಮನೆ ಅಲ್ವಾ ಅಂತ. ಇವಳೊಬ್ಳು ಸ್ವೀಟು ಇದೆಲ್ಲ ಹಂಚ್ಕೊಂಡು ಬರ್ತಾ ಇದ್ದಾಳೆ. ಎಲ್ರಿಗೆ ಒಮ್ಮೆ ಕೊಡೋದು ಮತ್ತು ತಗೊಳ್ಳೋದು ಮಾಡ್ತಿದ್ಲು. ಅವಳ ಅಕ್ಕ ಅಂದರೆ ನನ್ನ ಮಗಳಿಗೆ ಮಾತ್ರ ಎಲ್ಲ 2 ತಂದಿದ್ಲು. ಆರ್ವಿಗೆ ಅಂತ ಹೇಳ್ಕೊಂಡು ನೋಡಿ, ಎಲ್ಲ ಒಬ್ಬೊಬ್ಬರಿಗೆ ಕೊಡ್ತಾ ಇದ್ದಾಳೆ. ಮಕ್ಕಳಿದ್ದಾಗ ಟೈಮ್ ಹೇಗೆ ಹೋಗ್ತದೆ ಅಂತಲೇ ಗೊತ್ತಾಗೋದಿಲ್ಲ. ಹಾಗೆ ಖುಷಿ ಆಗ್ತಿತ್ತು ಅವರಿಂದಾಗಿ. ಅವಳೊಂದಿದ್ದದೆಲ್ಲರಿಗೆ ಖುಷಿ ಆಗ್ತಿತ್ತು. ಇದ್ದದ್ರಲ್ಲಿ ಪುಟಾಣಿ ಅವಳು ತಿಂಡಿ ತಂದು ಎಲ್ರಿಗೆ ಹಂಚುತ್ತಾ ಇರೋದು. ನಮಗಿಲ್ವಾ ಅಂತೆಲ್ಲ ನಾವು ಕೇಳೋದು ಸುಮ್ಮನೆ. ಅದು ಚಾಕ್ಲೇಟ್ ಅಲ್ಲ, ಕೊಡು. ಅದು ಚಾಕ್ಲೇಟು, ಅದೆಂತ ಮತ್ತೆ? ಸ್ವಲ್ಪ ಅವಳ ಮಾತನ್ನು ಸಹ ಕೇಳಿಸ್ಕೊಳ್ಳುವಂಥ ಮೌನ ಅದೇ ನಾನು. ಇದು ಟ್ವೀಟು, ನನಗೆ ಟ್ವೀಟ್ ಕೊಡು. ಹಾಗೆ ನನಗೆ ಟೀ ಬೇಕಿತ್ತು, ನನ್ನ ತಂಗಿ ಜ್ಯೂಸ್ ಬೇಕು ಅಂತ ಇದ್ಲು. ಹಾಗೆ ಪಕ್ಕದಲ್ಲಿರೋ ಒಂದು ಅಂಗಡಿಗೆ ಹೋದ್ವಿ. ನೋಡಿ, ಟೀ ಕುಡಿತಾ ಇದ್ದೇನೆ. 15 ರೂಪಾಯಿ 10 ರೂಪಾಯಿನ ಹೇಳಿದ್ರು. ಇಲ್ಲಿ ಇವಳು ಜ್ಯೂಸ್ ಕುಡಿತಾ ಇದ್ದಾಳೆ. ಜ್ಯೂಸ್ ಬರೋದಿಲ್ಲ ಅಂತ. ಇಲ್ಲಿ ಜ್ಯೂಸ್ ಬರೋದು ಹೇಗೆ ನೋಡಿ, ಪೈಪೇ ಕಟ್ಟಾಗಿದೆ. ಅದು ಪೇಪರ್ ಪೈಪ್ ಅಲ್ಲ. ಇವಳು ಇಟ್ಕೊಂಡು ತುಂಬ ಹೊತ್ತು ಇಟ್ಟಿದ್ಲು, ಅಲ್ಲಿಗೆ ಅದು ಮೆಲ್ಟಾಗಿ ಕಟ್ಟಾಗಿದೆ.
ಹಾಗೆ ಟೀ ಜ್ಯೂಸ್ ಎಲ್ಲ ಕುಡಿದು ಆದ ನಂತರ ನಾವು ಹೊರಗಡೆ ಬಂದೆವು. ಹೊರಗಡೆ ಬಂದ ನಂತರ ಸ್ವಲ್ಪ ಆಚೀಚೆ ಓಡಾಡುವ, ಸುಮ್ಮನೆ ರೂಮಲ್ಲೇ ಎಂತ ಮಾಡೋದು, ಹೇಗೂ ಟೈಮ್ ಉಂಟಲ್ಲ ಅಂತ ಇದು ಮಾಡ್ತಾಯಿದ್ದೀವಿ. ಇವಳು ನೋಡಿ ಚಪ್ಪಲ್ ಉಲ್ಟಾ ಪಲ್ಟಾ ಆಗ್ತಾಯಿದ್ದಾರೆ. ಮಕ್ಕಳ ಜಾಸ್ತಿ ಹಾಗೇನಲ್ಲ, ಸಣ್ಣದಿರುವಾಗ ದೊಡ್ಡವರು ಚಪ್ಪಲ್ ಹಾಕೋದು ಮತ್ತು ಹಾಕಿದರೆ ಉಲ್ಟಾ ಪಲ್ಟಾ ಹಾಕೋದು ಎಲ್ಲ ಮಾಡೋದು. ಹಾಂ, ಈ ಹಣ್ಣು ಗೊತ್ತಾ, ನಮ್ಮ ಊರಲ್ಲೆಲ್ಲ ಏನು ಚೆರಿ ಹಣ್ಣಂತೆ, ತುಂಬ ಚೆನ್ನಾಗಿರ್ತದೆ. ಅದು ಮೇಲೆ ಇತ್ತು, ಹಾಗೆ ಸಿಕ್ಕಿದನ್ನೆಲ್ಲ ಅಲ್ಲೇ ಪೇಟೆ ಸೈಡಲ್ಲಿ ಆಯಿತಾ ನೆಲ್ಲ ತೆಗೆದು ಕೊಯ್ತಾ ಇದ್ದೆವು. ಮತ್ತು ಮಗುವನ್ನು ನಾವು ಎತ್ತಿ ಅವಳ ಹತ್ರ ಕೊಯ್ತಾ ಇದ್ದೆವು. ತುಂಬ ಟೇಸ್ಟ್ ಇತ್ತಾಯ್ತಾ ಈ ಹಣ್ಣು. ಚೆರಿ ಹಣ್ಣು ಅಂತ ಇದು, ಕಾಡು ಚೆರಿ ಹಣ್ಣು ಅಂತ ಇರ್ತಾರೆ. ತುಂಬ ಟೇಸ್ಟ್ ಇತ್ತು. ನಮ್ಮಲ್ಲೆಲ್ಲ ಆದರೆ ಉಳಿಲಿಕ್ಕೇ ಇಲ್ಲ, ಅದಕ್ಕೆಲ್ಲ ನೆಗಡ್ತಾಯಿದ್ರು, ನೀವು ಈಗೆಲ್ಲ ಕೊಯ್ತೀರಾ ಅಂತ. ಸಿಕ್ಕುದೇ ಅಪರೂಪ ಅಲ್ಲ, ಸಿಕ್ಕಿದಾಗ ತಿನ್ನಬೇಕಲ್ವ. ತುಂಬ ಚೆನ್ನಾಗಿತ್ತು ಈ ಹಣ್ಣು, ಅದನ್ನು ಕೊಯ್ತಾ ಇದ್ದೇವೆ ನಾವು. ಆನಂತರ ಒಂದು ರೌಂಡ್ ಹೋಗೋಣ ಅಂತ ಪೇಟೆಗೆ ಹೋಗಬೇಕು ಅಂತ ಸುಮ್ಮನೆ ಹೋಗ್ತಾ ಇದ್ದೇವೆ. ನೋಡಿ ಚೆರಿ ಹಣ್ಣು ನೋಡಲಿಕ್ಕೂ ಚೆನ್ನಾಗಿತ್ತು. ಈ ಕಡೆ ಬರುವಾಗ ಕಡಲೆ ಇತ್ತು, ಕಡಲೆ ಅಷ್ಟೇ ಬೇಯಿಸಿದ್ದು, ತುಂಬ ಟೇಸ್ಟ್ ಆಗ್ತದೆ. ಹಾಗೆ ಮತ್ತೆ ತಗೊಳ್ಳುವ ಅಂತ ಯೋಚನೆ ಮಾಡ್ಕೊಂಡಿದ್ದೆವು. ಕಡಲೆ ಏನೋ ಪಾವಿಗೆ 20 ರೂಪಾಯಿ, ಸೇರಿಗೆ ಅಂದರೆ ಅರ್ಧ ಸೇರೆ ಏನೋ ಇದೆ ಅದು, ಅದಕ್ಕೆ 50 ರೂಪಾಯಿ ನಾನು ಹೇಳಿದರು. ಹಾಗೆ ನಾವು ಒಂದು ಸ್ವಲ್ಪ ತಕ್ಕೊಂಡೆವು, ಒಂದು 50-70 ರೂಪಾಯಿ ಇದೆಲ್ಲ ತಕ್ಕೊಂಡೆವು. ಬೇಯಿಸಿದ ಕಡಲೆ ತುಂಬ ಟೇಸ್ಟ್ ಆಗ್ತದೆ ತಿನ್ನಲಿಕ್ಕೆ. ಅದು ತಕ್ಕೊಂಡ ನಂತರ ಹಾಗೆ ಒಂದು ವಾಕ್ ಹೋಗೋಣ ಅಂತ ಹೊರಟೆ. ಒಂದು 5-5:15 ಎಲ್ಲ ಆಗಿತ್ತು ಅಷ್ಟೊತ್ತಿಗೆ. ಎಲ್ಲರೂ ನೋಡಿ ಕಡಲೆ ತಗೊಂಡ ತಕ್ಷಣ ನಾವು ತಿನ್ನಲಿಕ್ಕೆ ಟ್ರೈ ಮಾಡ್ತಾಯಿದ್ದೆವು. ಅದು ತುಂಬ ಬೇಯಿಸಿದ್ರು, ಹಾಗಾಗಿ ಬೇಗ ಬರ್ತಾ ಇರಲಿಲ್ಲ ಸಿಪ್ಪೆ ತೆಗಿಲಿಕ್ಕೆ. ಈಗ ಒಂದು ರೌಂಡು ಹೋಗ್ತಾ ಇದ್ದೇವೆ. ಕೆಲವು ಬಟ್ಟೆಗಳ ಏನೆಲ್ಲ ಇತ್ತು, ಆದರೆ ಏನು ಚೆನ್ನಾಗಿರೋದಿಲ್ಲ. ಸುಮ್ಮನೆ ರೋಡ್ ಸೈಡಲ್ಲಿ ಇದೆ ಅಂತ ಕಮ್ಮಿಗೆ ತಗೊಂಡ್ರೆ ಉಂಟಲ್ಲ, ಮನೆಗೆ ಬಂದು ನೋಡುವಾಗ ಚೆನ್ನಾಗೇ ಇರೋದಿಲ್ಲ. ಇವಾಗ ನಮ್ಮೊಟ್ಟಿಗೆ ಮಕ್ಕಳಿದ್ರಲ್ಲ, ಅವ್ರ ಕೈಯಲ್ಲಿ ಮೊಬೈಲ್ ಕೊಟ್ಟೆ, ಸ್ವಲ್ಪ ಇಟ್ಕೊಳ್ಳಿ, ನನಗೆ ಬೋರ್ ಆಯಿತು ಆಗೋದಿಂದ ಮೊಬೈಲ್ ಹಿಡ್ಕೊಂಡು ಅಂತ. ಹಾಗೆ ವರ್ಷಿಣಿ ಅಲ್ಲ, ವೈಷ್ಣವಿ ವಿಡಿಯೋ ಮಾಡ್ತಾ ಇದ್ದಾಳೆ. ನನಗೆ ಮಕ್ಕಳ ಹೆಸರು ಹೇಳಲಿಕ್ಕೆ ಮರ್ತೋಯ್ತು. ಒಬ್ಬಳು ವರ್ಷಿಣಿ, ಒಬ್ಬಳು ವೈಷ್ಣವಿ ಮತ್ತು ವರ್ಷಿಣಿ ಅಂತ ಇಬ್ಬರು ಮಕ್ಕಳು. ನನ್ನ ಮಗಳು ಆರ್ವಿ, ಗೊತ್ತುಂಟು ನಿಮಗೆ. ಹಾಗೆ ಸಣ್ಣ ಮಗಳು ಅವಿಜ್ಞಾ ಅಂತ, ಅವಿ ಅಂತ ಕರಿತೇವೆ ನಾವು. ಹಾಗೆ ಒಂದು ಸುತ್ತು ಪೇಟೆ ಹತ್ರ ಹೋಗ್ತಾ ಇದ್ದೇವೆ ನೋಡಿ. ಎಲ್ಲ ನಾನು ನನ್ನ ಅಕ್ಕನ ಮಗ ಮುಂದೆ ಹೋಗ್ತಾ ಇದ್ದೇವೆ. ಹಾಗೆ ಕೆಲವು ಬಟ್ಟೆ ಅದೆಲ್ಲ ಸುಮ್ಮನೆ ನೋಡಿಕೊಂಡು, ಟೈಮ್ ಇತ್ತಲ್ಲ ಅಂತ ಒಂದು ರೌಂಡ್ ಹೋಗ್ಕೊಂಡು ಬರ್ತಾ ಇದ್ದೇವೆ. ಇಲ್ಲಿ ನೋಡಿ, ಇದು ಡಾಲ್ಗಳೆಲ್ಲ ತುಂಬ ಇದೆ. ಇಯರಿಂಗ್ಸು, ಫ್ಯಾನ್ಸಿ ಐಟಮ್ಸು, ಏನು ಬೇಕು ಎಲ್ಲ ಸಿಗ್ತದೆ ಅಲ್ಲಿ. ಇವಳು ನೋಡಿ ವರ್ಷಿಣಿ ಅಲ್ಲ, ಹೆಸರು ಕನ್ಫ್ಯೂಷನ್ ಅಂತ ಹೋಗ್ತಿರೋದು, ವೈಷ್ಣವಿಯಲ್ಲಿ ಇದ್ದರೆ ನೋಡಿ. ಇಲ್ಲಿ ಆಟೋ ಸೇವೆ ಅಂದರೆ ಆನ್ಲೈನ್ ಬುಕ್ ಮಾಡಲಿಕ್ಕೆ, ಏನೋ ಅವ್ರು ನಂಬರ್ ಕೊಡ್ತಾರೆ, ಆ ಆಟೋದಲ್ಲಿ ಹತ್ಕೊಂಡು ಹೋಗಲಿಕ್ಕೆ. ಆಟೋ ರಿಕ್ಷಾ ಸೇವಾ ಕೇಂದ್ರ ಅಂತ ಅಲ್ಲಿ ಮೈಸೂರಲ್ಲಿ ಉಂಟಂತೆ. ನಮಗೆ ಅಲ್ಲಿ ಇವರಿಗೆ ರಿಕ್ಷಾದವರಿಗೆ ಹಣ ಕೊಡಲಿಕ್ಕಿಲ್ಲ, ನಾವು ಅಲ್ಲಿ ಕೌಂಟರಲ್ಲಿ ಹೋಗಿ ಏನೋ ಎಲ್ಲಿಗೆ ಹೋಗೋದು ಏನು ಅಂತ ಹಣ ಕಟ್ಟಿ ಬರಲಿಕ್ಕೆ. ಅದೆಲ್ಲ ಒಂದು ಸುತ್ತು ರೌಂಡ್ ಹೊಡ್ಕೊಂಡು ಇಲ್ಲಿ ನಿಂತು ಇನ್ನು ಹೋಗುವ ರೂಮ್ ಹತ್ರ ಅಂತ ನಡ್ಕೊಂಡು ಬರ್ತಾ ಇದ್ದೇವೆ ನೋಡಿ. ಹಾಗೆ ಬರಬೇಕಾದ್ರೆ ಫಸ್ಟ್ ನಾವು ರೂಮ್ ನೋಡಿದ್ದೇವಲ್ಲ, ಅದು ಪಾಸಾಗುವಾಗ ಎಲ್ರಿಗೂ ಕೋಪ, ಇವರದ್ದೇನು ದೊಡ್ಡ ಇದ್ವಾ, ಇನ್ನು ನಮಗೆ ಇಲ್ಲಿ ಬಂದರೆ ಬರೋದೇ ಬೇಡ ಈ ರೂಮಿಗೆ ಅಂತೇಳಿ ಎಲ್ಲ ಹೇಳ್ಕೊಂಡು ಬರ್ತಾಯಿದ್ದೆವು ನೋಡಿ.
ಚಿಕ್ಕದಾಗಿ ಒಂದು ಮೈಸೂರು ಇದನ್ನು ಸುತ್ತು ಮಾಡಿದಾಗ ಅಂತ ತುಂಬ ನಮಗೆ ನೋಡಲಿಕ್ಕೆ ಟೈಮ್ ಇರಲಿಲ್ಲ. ಅಲ್ಲೇ ಒಂದು ರೌಂಡ್ ಹೊಡೆದೆವು. ಅದಾದ ನಂತರ ನಾವು ನಮ್ಮ ರೂಮ್ ಹತ್ರ ಬರ್ತಾ ಇದ್ದೇವೆ ನೋಡಿ. ಒಂದು 7-7:30 ಆಗುವಾಗ ಬಸ್ ಅಂತ ಹೇಳಿದರು. ಬೇಗ ಬೇಗ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿ ಅಷ್ಟೊತ್ತಾಗುವಾಗ ನಿಮಗೆ ಬಸ್ ಟೈಮ್ ಕರೆಕ್ಟ್ ಆಗ್ತದೆ ಅಂತ ಹೇಳಿದ್ದಕ್ಕೆ ವಾಪಸ್ ನಾವು ಇದೇ ರೂಮ್ ಹತ್ರ ಬಂದೆವು ನೋಡಿ. ಚಾಮುಂಡಿ ಅಂತ ನಾವು ಮಾಡಿರುವ ರೂಮಿನ ಇದರ ಹೆಸರು ತುಂಬ ಕಡಿಮೆಗೆ ಆಗ್ತದೆ. ವಾಪಸ್ ಬಂದ ನಂತರ ಒಮ್ಮೆ ಫ್ರೆಶ್ ಅಪ್ ಎಲ್ಲ ಆಗಿ ನಾವು ಇಲ್ಲಿಗೆ ಮಂತ್ರಾಲಯಕ್ಕೆ ಹೊರಟದಾಯ್ತಾ. ಮಂತ್ರಾಲಯಕ್ಕೆ ಹೋಗುವ ಬಸ್ಸಲ್ಲಿ ಬಂದು ನಿಂತಿದೆ ಅಂತ ಹೇಳಿ ಎಲ್ಲ ನಾವು ರೆಡಿಯಾಗಿ ಈಗ ಬರ್ತಾ ಇದ್ದೇವೆ. ಒಂದು 7:30 ಎಲ್ಲ ಆಗುವಾಗ ಬಂದಿದೆ. ನಮ್ಮದು ಲಗೇಜ್ ಎಲ್ಲ ಇಟ್ಟು ಒಂದು 8 ಗಂಟೆ ಆಗುವಾಗ ನಾವು ಇಲ್ಲಿಂದ ಹೊರಟಿದ್ದೀವಿ. ಬಸ್ ಹತ್ರ ಎಲ್ಲ ಬರ್ತಾ ಇದ್ದೇವೆ ನೋಡಿ. ಇವಾಗ ಸಾಯಂಕಾಲ ಆಗಿದೆ. ಸ್ವಲ್ಪ ಮುಂದೆ ಬಂದು ನಿಂತಿದೆ. ನಾವು ಮಾಡಿದ ರೂಮಿನಿಂದ ಸ್ವಲ್ಪ ಈ ಕಡೆ ಮುಂದೆ ನಿಂತದ್ದು ಬಸ್ ನಿಂತಿದೆ. ಮಂತ್ರಾಲಯಕ್ಕೆ ಡೈರೆಕ್ಟ್ ಇಲ್ಲಿಂದ ಮೈಸೂರು ಟು ಮಂತ್ರಾಲಯ ಬಸ್ ಇದು. ನಾವು ಟ್ರೈನಲ್ಲೆಲ್ಲ ಹೋದರೆ ಏನಾಗ್ತದೆ ಅಂತ ಇದ್ದರೆ ನಮಗೆ ಟ್ರೈನಲ್ಲಿ ಇಳಿದ ನಂತರ ಒಂದೆಷ್ಟೋ ಕಿಲೋಮೀಟ್ರ್ ನಾವು ಏನಾದರೂ ವೆಹಿಕಲ್ ಮಾಡ್ಕೊಂಡೆಲ್ಲ ಹೋಗಬೇಕಾಗ್ತದೆ. ಹಾಗಾಗಿ ಬಸ್ಸಲ್ಲಿ ಹೋದರೆ ನಮಗೆ ಆರಾಮ್ಸೆ ಮಂತ್ರಾಲಯದ ಹತ್ರನೇ ಇಳ್ಕೊಳ್ಳಿಕ್ಕಾಗ್ತದೆ. ಬಟ್ ತುಂಬ ಲಾಂಗ್ ಜರ್ನಿ ಅಂದರೆ ಬಸ್ಸು ತುಂಬ ಕಷ್ಟ. ಅದು ಬ್ಯಾಕ್ ಸೀಟ್ ಆ ಥರ ಎಲ್ಲ ಏನಾದ್ರು ಸಿಕ್ಕಿತ್ತು ಅಂದರೆ ತುಂಬ ಕಷ್ಟ ಆಗ್ತದೆ ನೋಡಿ. ಒಬ್ಬೊಬ್ಬರ ಲಗೇಜ್ ಇದೆ, ಇಷ್ಟಿಷ್ಟು ಮಕ್ಕಳೆಲ್ಲ ಇರುವಾಗ ನಮ್ಮದೆಲ್ಲ ಕೇಳೋದೇ ಬೇಡ, ತುಂಬ ಲಗೇಜ್ ಇರ್ತದೆ. ಅದು ಲಗೇಜನ್ನೆಲ್ಲ ಫಸ್ಟ್ ಬ್ಯಾಕ್ ಸೈಡಲ್ಲಿ ಇಡಬೇಕಲ್ಲ. ಹಾಗೆ ಫ್ರೂಟ್ಸು ಅದೆಲ್ಲ ಇಟ್ಕೊಂಡಿದ್ದೆವು ನೈಟಿಗೆ ಅಂತ. ಅದನ್ನೆಲ್ಲ ಬಸ್ಸಲ್ಲಿ ಇದು ಮಾಡಿಕೊಂಡು ಆನಂತರ ನಾವು ಮೈಸೂರಿಂದ ಮಂತ್ರಾಲಯಕ್ಕೆ ಹೊರಟೆವು ನೈಟು ನೋಡಿ. ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ ಖುಷಿಯಲ್ಲಿ. ಎಲ್ಲ ಇಡ್ತಾ ಇದ್ದೇವೆ ನೋಡಿ ಲಗೇಜ್ ಎಲ್ಲ. ಆದರೆ ಈ ಸತಿ ನಮಗೆ ಅನಿಸಿತ್ತು ಈಗ ಹೋಗಿ ಬಂದ ನಂತರ ಇನ್ನು ಬಸ್ಸಲ್ಲಿ ಅಂತೂ ಹೋಗೋದೇ ಬೇಡ. ಟ್ರೈನ್ ಆದರೆ ಆರಾಮ, ಅಲ್ಲಿ ಹೋಗಿ ಏನಾದರೂ ಮಾಡಿಕೊಂಡ್ರೂ ಪರವಾಗಿಲ್ಲ. ಲಾಂಗ್ ಜರ್ನಿ ಅಂತ ಇದ್ದರೆ ಟ್ರೈನೇ ಆರಾಮ ಆಯಿತಾ. ಬಸ್ಸಲ್ಲಿ ಕಷ್ಟ ನೋಡಿ. ಬಸ್ ಒಳಗಡೆ ಎಲ್ಲ ಬಂದೆವು ನಾವು. ನನಗೆ ಮೇಲೆದು ಡಬಲ್ ಸೀಟು ಅಂತ ಹೇಳಿದ್ರು, ಅಂದರೆ ನಾವು ಸ್ಲೀಪಿಂಗ್ ಕೋಚೆ ಅದನ್ನು ಇದು ಮಾಡ್ಕೊಂಡು ಅದು ನೈಟ್ ಫುಲ್ ಜರ್ನಿ ಇರೋದ್ರಿಂದ. ಬಟ್ ಫಸ್ಟಿಗೆ ಕೆಳಗೇ ಆಗಬೇಕು ಅಂತ ಆಗ್ತಾಯಿತ್ತು ನಮಗೆ, ಕೆಳಗೇ ಬೇಕು ಸೀಟು ಅಂತ, ಯಾಕಂದರೆ ಹತ್ತಬೇಕಲ್ಲ ಅಂತ. ಆನಂತರ ಹತ್ತಿದ ನಂತರ ಖುಷಿಯಾಯಿತು. ಆದರೆ ಫ್ರಂಟ್ ಮತ್ತು ಬ್ಯಾಕ್ ಸಿಕ್ಕಿದರೆ ಮಾತ್ರ ತುಂಬ ಕಷ್ಟ ಆಗ್ತದೆ ನೋಡಿ. ಜರ್ನಿ ನೈಟ್ ಹೋಗ್ತಾ ಇದ್ದೇವೆ ನಾವು. ಮೇಲೆ ಇದ್ದೇವೆ ಈಗ, ಮೇಲೆ ಕೆಳಗಿನೇ ನಾನು ಕೂತಿದ್ದೇನೆ. ಒಮ್ಮೆ ವಾಶ್ರೂಮಿಗೆ ಅಂತ ಬೆಂಗಳೂರು ಬಂದಾಗ ನಿಲ್ಲಿಸಿದರು. ಹಾಗೆ ಬಸ್ಸಿಂದ ಎಳೆದೆಲ್ಲರೂ ಒಮ್ಮೆ ವಾಶ್ರೂಮಿಗೆ ಅಂತ ಬರ್ತಾ ಇದ್ದೇವೆ. ಬಸ್ ಆದರೆ ಅದೇ ನೋಡಿ ಕಷ್ಟ ನಮಗೆ. ಅವಾಗ ವಾಶ್ರೂಮ್ ಅದು ಅಂತ ಇಟ್ಕೊಂಡು ಹೋಗಬೇಕಾಗ್ತದೆ. ಇದಾದ ನಂತರ ನಾವು ವಾಪಸ್ ಬಸ್ಸಿಗೆ ಹತ್ತಿದೆವು. ಬಸ್ಸು ನೆಕ್ಸ್ಟ್ ನಾವು ಮಾರ್ನಿಂಗು ತಲುಪಬೇಕಿತ್ತು. ಆದರೆ ಒಂದು ಅವಘಡ ಆಗೋಯಿತು. ಏನಂದರೆ ಸಣ್ಣಕ್ಕೆ ಆ್ಯಕ್ಸಿಡೆಂಟ್ ಆಗಿ ಆಯಿತು. ಅದನ್ನು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಆ್ಯಕ್ಸಿಡೆಂಟಾಗಿ ಒಂದು 2-2.5 ಗಂಟೆ ನಮಗೆ ಡಿಲೇ ಆಯಿತು. ಅಂದರೆ ನಿಂತಿರೋ ವೆಹಿಕಲ್ಗೇನೋ ಇದು ಗುದ್ದಿದ್ದು ಅಂತ ಹೇಳ್ತಾರೆ. ಅಲ್ಲ, ಅವರು ಇದು ಮಾಡಿದ್ದು, ಬ್ರೇಕ್ ಹಾಕಿದ್ರು ಸಡನ್ ಅಂತ ಹೇಳ್ತಾರೆ. ಬಟ್ ನಮಗಂತೂ ಪ್ರಾಬ್ಲಮ್ ಆಯಿತು. ಆದರೆ ಒಂದು ವಿಷಯ ಏನಂದರೆ ಸಣ್ಣದರಲ್ಲೇ ಆಯಿತು. ಎದುರುಗಡೆ ಗ್ಲಾಸಿಗೆ ಮಾತ್ರ ತುಂಬ ಪ್ರಾಬ್ಲಮ್ ಆಗಿದ್ದು ಹೊಡೆದದೆಲ್ಲ. ಇಲ್ಲಾಂದರೆ ನಾವು ಏನಾದರೂ ಅಂದರೆ ನಾವೆಲ್ಲ ಇರುವಾಗ ಏನಾದರೂ ದೊಡ್ಡ ಇದಾಗ್ತಿದ್ರೆ ಇದೇ ಜಾಸ್ತಿ ಇದಾಗಿ ಅಂತೇಳಿ ಅದನ್ನೆಲ್ಲ ಯೋಚನೆ ಮಾಡುವಾಗ ಸಣ್ಣದರಲ್ಲೇ ಆಗೋಯಿತು ಅಂತ ಇದು ಸುಮ್ಮನೆ ಆಗಿದ್ವಿ. ಅದು ಅವರು ಕಂಪ್ಲೇಂಟೆಲ್ಲ ಆಗಬೇಕು ಅಂತ ಹೇಳಿದರು. ಮತ್ತು ಏನೋ ಅಮೌಂಟ್ ಕೊಟ್ಟೆಲ್ಲ ಸರಿ ಮಾಡಿ ನೋಡಿ ಗ್ಲಾಸ್ ಯಾವ ರೀತಿ ಹೊಡ್ತಿದೆ ಅಂತ. ಎದುರಿದು ಮಿಲ್ಕಿದು ವ್ಯಾನ್ ಆಯಿತಾ, ಅಂದರೆ ಡೈರಿ ವ್ಯಾನ್ ಇರ್ತದಲ್ಲ ಅದು ಗಾಡಿ ಪಿಕಪ್ಪು, ಅದು ಸ್ಟಾಪ್ ಆದ್ದಕ್ಕೆ ಇದು ಹೋಗಿ ಗುದ್ದಿದ ಹಾಗೇನೋ ಅಂತ ಗೊತ್ತಿಲ್ಲ ಸರಿ ನನಗೆ. ನೋಡಿ ತುಂಬ ಗ್ಲಾಸ್ ಪುಡಿ ಪುಡಿಯಾಗಿದೆ. ಇಷ್ಟ ಆದದ್ದಕ್ಕೆ ಆಯಿತು.
ಹಾಗೆ ಸ್ವಲ್ಪ ನಮಗೆ ಡಿಲೇ ಆಯಿತು ಹೋಗುವಾಗ, ಸಣ್ಣ ಆ್ಯಕ್ಸಿಡೆಂಟ್ ಆಗಿರೋದ್ರಿಂದ. ನೆಕ್ಸ್ಟು ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಿ ಅಲ್ಲಿ ಅಂದರೆ ಎದುರೊಂದು ಕಾರಿತ್ತು, ಕಾರಿಗೆ ಗುದ್ದಿತ್ತು. ಕಾರು ಹಾಲಿನ ಇದಕ್ಕೆ ಆಗಿ ನಮ್ಮ ಬಸ್ಸು ಹಾಲಿನ ಇದಕ್ಕೆ, ಹಾಲಿನ ಗಾಡಿ ಹೋಗಿ ಕಾರಿಗೆ ಗುದ್ದಿದೆ. ಲೇಡೀಸು ನೋಡಿ, ಇದು ನೋಡಿ ಯಾವ ರೀತಿ ಹಿಂದೆಗಡೆ ಇದಾಗಿದೆ ಅಂತೆ. ಈ ವೆಹಿಕಲ್ಗೆ ಎದುರು ಹಿಂದೆ 2 ಕಡೆ ಸಹ ಇದಾಗಿದೆ. ಅದೆಲ್ಲ ಒಂದು ಮಾತು ಇತ್ಯರ್ಥ ಆದ ನಂತರ ಹೊರಟದಾಗಿ ನಮಗೊಂದು 2-2.5 ಗಂಟೆ ಡಿಲೇ ಆಗಿದೆ ಅಲ್ಲೇ. ಒಮ್ಮೆ ತಲೆಬಿಸಿ ಆಯಿತು ಇನ್ನೆಷ್ಟೊತ್ತಿಗೆ ತಲುಪೋದು ಅಂತ. ಹಾಗೆ ಬೆಳಿಗ್ಗೆ 6-7 ಗಂಟೆಗೆ ತಲುಪ್ತದೆ ಅಂತ ಹೇಳಿದ ಗಾಡಿ ಹತ್ರ ಒಂದು 11-11:30 ಎಲ್ಲ ಆಗಿದೆ. ತುಂಬ ಲೇಟಾಗಿದೆ. ನಮಗೆ ಬೆಳಗಿನ ದರ್ಶನ ಸಿಗಲಿಕ್ಕೆ ಕಷ್ಟ ಆಯಿತು. ಬೆಳಗ್ಗೆ ಇಲ್ಲ, ಮತ್ತು ನಾವು ಸಂಜೆ ಹೋಗುವಂತ ಡಿಸೈಡ್ ಮಾಡಿಕೊಂಡೆವು. ಬೆಳಿಗ್ಗೆ ನಾವು ಹೋಗ್ತಾ ಇದ್ದೇವೆ ನೋಡಿ, ಅಲ್ಲಿ ಇದೆಲ್ಲ ಹೇಗುಂಟು ಅಂತ. ತುಂಬ ಮಳೆ ಬಂದಿದೆ ನೈಟೆಲ್ಲ. ಅಲ್ಲಿ ಮನೆಗಳನ್ನೆಲ್ಲ ನೀವು ನೋಡ್ಬೋದು, ಚಿಕ್ಕ ಚಿಕ್ಕ ಮನೆ ಆಯಿತು. ಅದನ್ನು ನೋಡುವಾಗಲೇ ಇವರು ಹೇಗಿದ್ರೊಳಗಡೆ ಇರ್ತಾರೆ ಅಂತೆಲ್ಲ ಅನ್ನಿಸ್ತದೆ. ಒಂದೊಂದು ಕಡೆಯಲ್ಲಿ ಯಾವ ರೀತಿ ಇರ್ತದಲ್ಲ ನೋಡಿ. ಇದೀಗ ಒಂದು ಕಡೆ ನಿಲ್ಲಿಸಿದ್ದಾರೆ, ಬೆಳಿಗ್ಗೆ ಏನೋ ಲಗೇಜು ತುಂಬ ಅದಲ್ಲಿ ನೋಡಿ, ಗಾಡಿ ಎದುರು ಗೊತ್ತಾಗ್ತದಲ್ಲ, ಇದೇ ಗಾಡಿಯಲ್ಲಿ ನಾವು ಬಂದದ್ದು. ಅಲ್ಲಿ ಏನೋ ಲಗೇಜ್ ಹಾಕಿದ್ರು ಮೇಲ್ಗಡೆ, ತುಂಬ ಪಾರ್ಸಲು, ಅದನ್ನು ಇಳಿಸ್ಲಿಕ್ಕೆ ಉಂಟು ಅಂತ ಒಂದು ಕಡೆ ನಿಲ್ಲಿಸಿದ್ರು. ಅಲ್ಲಿ ಸ್ವಲ್ಪ ಒಂದು ಅರ್ಧ ಗಂಟೆ ಅಲ್ಲಿ ಡಿಲೇ ಆಯಿತು. ಹಾಗೆ ನಾವು ಹೊರಗಡೆ ಎಲ್ಲ ಇಳಿದು ಸ್ವಲ್ಪ ಒಳಗಡೆ ಇದ್ದಿದ್ದು ಬೋರ್ ಆಯಿತು ಅಂತ ಹೊರಗಡೆ ಬಂದರೆ, ಅಲ್ಲಿ ಒಂದು ಸಣ್ಣಕ್ಕೆ ಇದೆಲ್ಲ ಇತ್ತು ನೋಡಿ, ಹಾಯ್ ಅಂತ ಮಾಡ್ತಾ ಇದ್ದಾರೆ ವರ್ಷಿಣಿ ಮತ್ತು ವೈಷ್ಣವಿ. ಅಲ್ಲಿ ದನ ಎಲ್ಲ ಇತ್ತು. ನನ್ನ ಮಗಳು ದನವನ್ನು ಮುಟ್ಟಬೇಕು ಅಂತೆಲ್ಲ ಹತ್ರ ಹೋಗ್ತಿದ್ಲು. ಅದು ಸಣ್ಣದು ಬಿಡ್ತಾನೆ ಇರಲಿಲ್ಲ, ದೂರ ಓಡ್ತಿತ್ತು, ಕೈಗೆ ಸಿಗ್ತಿರ್ಲಿಲ್ಲ. ಅವಳಿಗೆ ಆಸೆ ಆಗ್ತಿತ್ತು ಆ ದನವನ್ನು ಮುಟ್ಟಬೇಕಮ್ಮ ಅಂತ ಬೊಬ್ಬೆ ಆಗ್ತಿದ್ಲು. ಹಾಗೆ ಅಲ್ಲಿ ಒಂದು ಅರ್ಧ ಗಂಟೆ ಡಿಲೇ ಆಯಿತು. ಅಂತೂ ಇಂತೂ ನಾವು ಮಂತ್ರಾಲಯ ತಲುಪುವಾಗ ತುಂಬ ಲೇಟಾಗಿದೆ. ಆನಂತರ ಈಗ ವಾಪಸ್ಸು ಹೊರಟೆವು ನೋಡಿ. ಗಾಡಿ ಮುಂದೆಯಿಂದ ನೋಡಿ ಎಷ್ಟು ಗ್ಲಾಸ್ ಇದಾಗಿದೆ, ಗ್ಲಾಸಿಗೆ ಡ್ಯಾಮೇಜ್ ಆಗಿದೆ ಅಂತ. ಆಮೇಲೆ ವಾಪಸ್ಸು ನಾವು ಬಸ್ಸಿಗೆ ಹತ್ತಿಕೊಂಡು ಮಂತ್ರಾಲಯ ಹೊರಟದು. ಇದೆಲ್ಲ ಆದದ್ದು ನೆನೆಸುವಾಗ ನಮಗೆಲ್ಲ ಆಯಿತು, ಇನ್ನು ನಾವು ಬಸ್ಸಲ್ಲೆಲ್ಲ ಲಾಂಗ್ ಜರ್ನಿ ಮಾಡಲೇಬಾರ್ದು ಅಂತ. ಹಾಗೆ ನನಗೆ ಫುಲ್ ವೀಡಿಯೋ ಹಾಕಲಿಕ್ಕೂ ಆಗೋದಿಲ್ಲ, ತುಂಬ ಅಂದರೆ ತುಂಬ ಲಾಂಗ್ ಅನ್ನಿಸ್ತದೆ ನಿಮಗೆ. ಅದಕ್ಕೆ ನಾನು ಇವಾಗ ಮನೆಯಿಂದ ಹೊರಟು ನಾವು ಮಂತ್ರಾಲಯಕ್ಕೆ ತಲುಪಿರೋ ವೀಡಿಯೋ ಮಾತ್ರ ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಸಬ್ಸ್ಕ್ರೈಬರ್ ಆಗಲಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ನೋಡಿ ಅಲ್ಲಿಯ ಇದೆಲ್ಲ ಹೇಗೂ ಬೆಳಿಗ್ಗೆ ಈಗ ನಾವು ತಲುಪುತ್ತಾ ಬಂದೆವು. ಎಲ್ಲ ನಿದ್ದೆ ಮಾಡಿದ್ದಾರೆ 2ನೇ ಸತಿ ಎದ್ದು ವಾಪಸ್ಸು. ಸಣ್ಣ ನಿದ್ದೆ ಎಲ್ಲ ಆಯ್ತು ಎಲ್ಲರದ್ದು. ನಾವೆಲ್ಲ ಸುಮ್ಮನೆ ಕೂತಿದ್ದೇವೆ. ಎಂತ ಅಷ್ಟೇ ಮಗ. ಹಾಗೆ ನನ್ನ ಕೈಯಿಂದ ಮಕ್ಕಳು ಮೊಬೈಲ್ ತಗೊಂಡು ಒಂದು ಸುಮ್ಮನೆ ಮಾಡ್ತೇವೆ ಅಂತೇಳಿ ವೀಡಿಯೋ ಹೋಗ್ತಾ ಇದ್ದಾರೆ. ನಾವೆಲ್ಲ ಸುಮ್ಮನೆ ಕೂತ್ಕೊಂಡು ಪಟ್ಟಂಗ ಹೊಡಿತಾ ಇದ್ದೇವೆ, ಯಾವಾಗ ತಲುಪುತ್ತದಪ್ಪ ಅಂತ ಹೇಳ್ಕೊಂಡು. ನೋಡಿ ಅವಳ ಮೇಲೆ ಇದ್ದಾಳೆ. ಅಂತೂ ಇಂತೂ ಮಂತ್ರಾಲಯ ತಲುಪಿದ್ದೇವೆ ಆಯಿತಾ. ಸಾಕಾಗೋಯಿತು. ಅಲ್ಲಿ ಇಳಿದು ಇನ್ನು ಅಲ್ಲಿ ರೂಮ್ ಮಾಡಬೇಕು. ಅಲ್ಲಿ ರೂಮ್ ರೆಡಿ ಮಾಡಿದ್ದೇವೆ ನಾವು ಮೊದಲು ಆನ್ಲೈನ್ ಬುಕ್ ಮಾಡಿ. ಹಾಗಾಗಿ ಅದೊಂದು ಇದಿರಲಿಲ್ಲ, ಲಗೇಜ್ ಎಲ್ಲ ಹೊತ್ಕೊಂಡು ಹೋಗ್ತಾ ಇದ್ದೇವೆ ನೋಡಿ. ಅಲ್ಲಿ ಹೋದ ನಂತರ ಖುಷಿ ಆಯಿತು. ಅಲ್ಲಿದು ಮನೆಯೆಲ್ಲ ತುಂಬ ವೀಡಿಯೋ ಮಾಡಿದ್ದೆ, ಮತ್ತು ಅದನ್ನೆಲ್ಲ ಹಾಕಿದರೆ ಉಂಟಲ್ಲ ನಿಮಗೆ ತುಂಬ ಕಷ್ಟ ಆಗ್ಬೋದು. ನೋಡಿದರೆ ತುಂಬ ಲಾಂಗ್ ಅಂತ ಅನಿಸ್ಬೋದು, ಬೋರ್ ಆಗ್ಬೋದು. ಹಾಗಾಗಿ ನಾನು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಮಂತ್ರಾಲಯದ ವೀಡಿಯೋ ಎಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ. ನಾವಿವಾಗ ರೂಮಿಗೆ ಹೋಗ್ತಾ ಇದ್ದೇವೆ ನೋಡಿ. ನಮ್ಮ ರೂಮಲ್ಲಿ ಸೈಡಲ್ಲಿ ಇತ್ತು. ಹಾಗೆ ಇಲ್ಲಿ ನಾವು ಮೊದಲೇ ಬುಕ್ ಮಾಡಿರೋದ್ರಿಂದ ಏನು ತುಂಬ ಹೊತ್ತು ನಿಲ್ಲಲಿಕ್ಕೆಲ್ಲ ಆಗಲಿಲ್ಲ ನಮಗೆ. ಕೂಡಲೇ ಬಂದಾಗೆ ರೂಮಿಗೆ ಹೋಗಲಿಕ್ಕೆ ಸಿಕ್ಕಿತ್ತು. ಇನ್ನು ಮಂತ್ರಾಲಯಕ್ಕೆ ಹೋದರೆ ಲೇಟ್ ಆಗ್ತದೆ ಅಂತ ನಾವು ಅಂದರೆ ಒಳಗಡೆ ಹೋಗಿ ಇನ್ನೂ ಲೇಟ್ ಆಯಿತು ಅಂತ ಹೇಳಿ ಅಲ್ಲೇ ಒಂದು ಪಂಚಮುಖಿ ಅಂತೇಳಿ ಹೋಗಲಿಕ್ಕೆ ಉಂಟು, ಒಂದು 5 ದೇವಸ್ಥಾನ, ಅಲ್ಲಿಗೆ ಹೋಗುವ ಅಂತ ನೋಡಿ. ರೂಮಿಗೆಲ್ಲ ಬಂದು ಬ್ಯಾಗೆಲ್ಲ ಇಟ್ಟು ಫ್ರೆಶ್ ಅಪ್ ಆಗಬೇಕಿನ್ನು.